ಮತ್ತೆ ತುಂಗಭದ್ರಾ ಡ್ಯಾಂಗೆ ಅಪಾಯ ಫಿಕ್ಸ್. ಕ್ರಸ್ಟ್ ಗೇಟ್ ಬಳಿಕ ಉಳಿದ ಗೇಟ್ಗಳಿಗೆ ಕಂಟಕ. ಕ್ರಸ್ಟ್ ಗೇಟ್ ಬದಲಾಯಿಸುವಂತೆ ತಜ್ಞರ ಸಲಹೆ. ಕಳೆದ ವಾರ ಜಲಾಶಯಕ್ಕೆ ಭೇಟಿ ನೀಡಿ ಅಧ್ಯಯನ. ಇನ್ನು ಕೆಲವು ತಿಂಗಳುಗಳ ಹಿಂದಷ್ಟೇ ಕ್ರಸ್ಟ್ ಗೇಟ್ ತುಂಗಭದ್ರದ ಕ್ರಸ್ಟ್ ಗೇಟ್ ಪ್ರಕರಣ ಇಡೀ ರಾಜ್ಯದಲ್ಲಿ ಸುದ್ದಿ ಮಾಡಿತ್ತು. ಅಷ್ಟೆಲ್ಲ ಸರ್ಕಾರ ಕ್ರಸ್ಟ್ ಗೇಟ್ನ ಬದಲಾಯಿಸಬೇಕು ಅಂತ ಕೂಡ ಕೇಳಲಾಗಿತ್ತು. ಒಂದಿಷ್ಟು ಅದಕ್ಕೆ ಪರ ವಿರೋಧಗಳೆಲ್ಲ ನಡೆದಿದ್ವು. ಇದರ ಹಿನ್ನೆಲೆಯಲ್ಲಿ ಕಳೆದ ವಾರ ಅಷ್ಟೇ ಜಲಾನಯನ ಆಯೋಗದ ಅಧಿಕಾರಿಗಳು, ಜಲಶಕ್ತಿ ಆಯೋಗದ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ತುಂಗಭದ್ರಾ ಡ್ಯಾಮ್ಗೆ. ಆದರೆ ಅವರು ನಡೆಸಿರುವಂಥ ಅಧ್ಯಯನದಲ್ಲಿ ಮತ್ತೆ ತುಂಗಭದ್ರಾ ಡ್ಯಾಮ್ಗೆ ಅಪಾಯ ಅಂತ ಬಂದಿದೆ. ಹಾಗಾಗಿ ಕ್ರಸ್ಟ್ ಗೇಟ್ ಬಳಿಕ ಉಳಿದ ಗೇಟ್ಗಳಿಗೂ ಕೂಡ ಇದೀಗ ಕಂಟಕ ಅಂತ ಹೇಳಲಾಗ್ತಿದೆ. ಯಾಕಂದರೆ ಕ್ರಸ್ಟ್ ಗೇಟ್ನ ಬದಲಾಯಿಸುವಂತೆ ತಜ್ಞರು ಸಲಹೆ ನೀಡಿದ್ದಾರೆ. ಕಳೆದ ವಾರ ಜಲಾಶಯಕ್ಕೆ ಅವರು ಭೇಟಿ ನೀಡಿ ಅಧ್ಯಯನ ನಡೆಸಿದ್ರು. ಆ ಅಧ್ಯಯನ ವೇಳೆಯಲ್ಲಿ ಕ್ರಸ್ಟ್ ಗೇಟ್ನ ಉಳಿದ ಗೇಟ್ಗಳಿಂದ ಸರಿ ಇಲ್ಲ ಅಂತ ಕಂಡು ಬಂದಿತ್ತು. ಕೇಂದ್ರ ಜಲಶಕ್ತಿ ಆಯೋಗದ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಅಧ್ಯಯನ ಮಾಡಿ ಮತ್ತೆ ತುಂಗಭದ್ರಾ ಡ್ಯಾಮ್ಗೆ ಅಪಾಯ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಕ್ರಸ್ಟ್ ಗೇಟ್ ಬಳಿಕ ಉಳಿದ ಗೇಟ್ಗಳಿಗೆ ಕಂಟಕ. ಕ್ರಸ್ಟ್ ಗೇಟ್ ಬದಲಾಯಿಸುವಂತೆ ತಜ್ಞರ ಸಲಹೆ. ಕಳೆದ ವಾರ ಜಲಾಶಯಕ್ಕೆ ಭೇಟಿ ನೀಡಿ ಅಧ್ಯಯನ ಮಾಡಿದಂಥ ಅಧಿಕಾರಿಗಳು ಅಧ್ಯಯನದಲ್ಲಿ ಅವರಿಗೆ ಕಂಡು ಬಂದಿದ್ದು ಗೇಟ್ಗಳು ಸರಿ ಇಲ್ಲ, ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ. ಹಾಗಾಗಿ ಅವುಗಳನ್ನು ಬದಲಾಯಿಸಿ ಅಂತ ತಜ್ಞರು ಸಲಹೆ ನೀಡಿದ್ದಾರೆ. ಗೇಟ್ ಇದೆ, ಅದು ರಾಜ್ಯಾದ್ಯಂತ ಸರಿ ಇಲ್ಲ ಅಂತ ಒಂದು ಸುದ್ದಿ ಮಾಡಿತ್ತು. ಅಷ್ಟೇ ಅಲ್ಲ, ಅಪಾಯದ ಮುನ್ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಅದಕ್ಕೆ ಪರ ವಿರೋಧದ ಮಾತುಗಳು ಆಗಿದ್ದು, ರಾಜಕೀಯ ಚರ್ಚೆಗೂ ಕೂಡ ಅದು ಕಾರಣ ಆಗಿತ್ತು. ಇದೀಗ ಅದಾದಮೇಲೆ ಅಧ್ಯಯನ ಮಾಡಿದ್ದಾರೆ ಯಾರು? ಕಳೆದ ವಾರ ಅಷ್ಟೇ ಜಲಾಶಯಕ್ಕೆ ಜಲಶಕ್ತಿ ಆಯೋಗದ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ, ಅಧ್ಯಯನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೆ ತುಂಗಭದ್ರಾ ಡ್ಯಾಮ್ಗೆ ಮತ್ತೆ ಅಪಾಯ ಫಿಕ್ಸ್ ಅಂತ ಕಂಡು ಬರ್ತಾ ಇದೆ, ಕೇಳಿ ಬಂದಿದೆ. ಅವರ ಅಧ್ಯಯನದಲ್ಲಿ ಅದು ಕಂಡು ಬಂದಿದೆ. ಹಾಗಾಗಿ ಉಳಿದ ಗೇಟ್ಗಳಿಗೂ ಕೂಡ ತೊಂದರೆ ಇದೆ ಅಂತ ಅವ್ರು ಹೇಳಿದ್ದಾರೆ. ಉಳಿದ ಗೇಟ್ಗಳನ್ನ ಬದಲಾಯಿಸಿ, ಕ್ರಸ್ಟ್ ಗೇಟ್ ಬದಲಾಯಿಸಿ ಅಂತ ಅವರು ಸಲಹೆ ನೀಡಿದ್ದಾರೆ.